1 ಕೋಟಿ ಕೊಟ್ರೆ ಏನ್ ಮಾಡ್ತೀರಾ ಅದರಲ್ಲಿ? ಈ ರೋಡಲ್ಲಿ ಕುಂತಿರ್ತಾರಲ್ಲ ಅವ್ರಿಗೆಲ್ಲ ಬಾರ್ ಓಪನ್ ಮಾಡ್ತೀನಿ. ಎಲ್ಲರಿಗೂ ಒಂದೊಂದು ಹುಡುಗಿರ್ನ ಪಟಾಯಿಸಿ ಫ್ರೆಂಡ್ಸ್ ಜೊತೆ ಸೇರೆಲ್ಲ ಶೇರಿಂಗ್ ತಲೆ ಹೊಡೆಯೋದು. ಎಷ್ಟೇ ಕೋಟಿ ಕೊಟ್ರು ಈ ಕೆಲಸ ನಾನು ಮಾಡಲ್ಲ ಅಂದ್ರೆ ಯಾವ ಕೆಲಸ? ಮನೆ ಕೆಲಸ. ಮನೆ ಕೆಲಸ. ಪೋಯಂ ನ ಹಾಡ್ ತರ ಓದ್ತಿರ್ತಾರೆ, ನಮಗ್ ನಗು ತಡ್ಕೊಳಕ್ಕಾಗಲ್ಲ. ನೀರ್ನೇ ಬರ್ತಾ ಇಲ್ಲ ಕಾಲೇಜಲ್ಲಿ. ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಇವತ್ತು ನಾವು ಯಾವ ಬ್ಲಾಗ್ ಶೂಟ್ ಮಾಡ್ತಾ ಇದೀವಿ ಅಂತ ಅಂದರೆ ಒಂದಷ್ಟು ಫನ್ನಿ ಕ್ವಶನ್ಸ್ನ ರೆಡಿ ಮಾಡಿಕೊಂಡು ನಮ್ಮ ಮಲ್ಲೇಶ್ವರಂ 18th ಕ್ರಾಸ್ಗೆ ಬಂದಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬರೀ ಕಾಲೇಜ್ ಸ್ಟೂಡೆಂಟ್ಸೇ ಇದ್ದಾರೆ. ಸೊ ಈ ಬ್ಲಾಗ್ ತುಂಬ ಅಂದರೆ ತುಂಬ ಫನ್ನಿಯಾಗಿರುತ್ತೆ. ಜೊತೆಗೆ ಇವಾಗ ನಮ್ಮ ಇಂಡಿಯಾದಲ್ಲಿ ರೇಪ್ ಕೇಸಸ್ ತುಂಬ ಜಾಸ್ತಿ ಆಗ್ತಿರೋದ್ರಿಂದ ಅದ್ರ ಬಗ್ಗೆನೂ ಸ್ವಲ್ಪ ಕ್ವಶನ್ಸ್ನ ಕೇಳೋಣ ಅಂತ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. 1 ಕೋಟಿ ಕೊಟ್ಟರೆ ಏನು ಮಾಡ್ತೀರಾ ಅದರಲ್ಲಿ? ಈ ರೋಡಲ್ಲಿ ಕುಂತಿರ್ತಾರಲ್ಲ ಅವ್ರಿಗೆಲ್ಲ ಬಾರ್ ಓಪನ್ ಮಾಡ್ತೀನಿ. ರೋಡಲ್ಲಿ ಕೂತಿರೋರ್ಗೆ ಬಾರ್ ಓಪನ್ ಪಾಪ ಮಾಡ್ತೀರಾ? ಅವ್ರು ಎಲ್ಲಿ ಹೋಗ್ಬಿಟ್ಟು ಎಲ್ಲಾರನ್ನೂ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಲಾಡ್ಜ್ ಓಪನ್ ಮಾಡ್ಬಿಡಿ, ಲಾಡ್ಜಲ್ಲಿ ಬಂದು ಮಲ್ಕೋತಾರೆ ಎಲ್ಲರೂ. ನಮ್ಮ ಫ್ರೆಂಡ್ಸಿಗೆಲ್ಲ ಫುಲ್ ಹ್ಯಾಪಿಯಾಗಿ ಎಲ್ಲರಿಗೂ ನಶಾ ಮಾಡಿಸ್ಬಿಡ್ತೀನಿ. ನೀನು ಎಲ್ಲ ಖುಷಿಯಾಗಿ ತೇಲ್ತಾ ಇರ್ಬೇಕಲ್ಲ ನಮ್ಮ ಹುಡುಗರೆಲ್ಲ. ಎಲ್ಲರಿಗೂ ಎಣ್ಣೆ ಹಾಕ್ಸ್ತೀನಿ, ಎಲ್ಲರೂ ಎಣ್ಣೆ ಹಾಕೊಂಡು ತೇಲಾಡ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಒಂದೊಂದು ಹುಡುಗಿರ್ನ ಪಟಾಯಿಸಿ. ಇವಾಗ ಗಣೇಶ ಹಬ್ಬಕ್ಕೆ ಬಜೆಟ್ ಪ್ರಾಬ್ಲಮ್. 1 ಕೋಟಿನ ಗಣೇಶ ಹಬ್ಬ ಜಾಸ್ತಿ ಸೆಲೆಬ್ರೇಟ್ ಮಾಡೋಣ ಅಂತ ನೀವು ಒಳ್ಳೆ ಕೆಲಸ ಮಾಡ್ತೀವಿ. ಫಸ್ಟ್ ಏನೇನ್ ಮಾಡ್ತೀರಾ? ಒಳ್ಳೆ ಕೆಲಸ ಅಂದ್ರೆ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡೋಣ ಅಂತ ಅಷ್ಟೇ. 1 ಕೋಟಿನ ಅನಾಥಾಶ್ರಮ ಕೊಟ್ಬಿಡ್ತೀರಾ? ಪೂರ ಅವರಿಗೇನೆ ಕಾರ್ ತಗೊಂತೀನಿ. ಕಾರ್ ತಗೋತೀರಾ? ಬಟ್ ಇನ್ನ 80 lakhs ಮಿಕ್ಕೋತಲ್ಲ 1 ಕೋಟಿಲಿ. 20 lakhs ತಾರ್ಗೆ ಅಂತ ಅಂದ್ರು. ಓಕೆ 30 lakhs ಅನ್ಕೊಳ್ಳಿ ತಾರ್ಗೆ. ಡ್ಯೂಕ್ ಬರೀ ಗಾಡಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ತೆಂಗಿನ ಚೆನ್ನಾಗಿ ಮದುವೆ ಮಾಡಬೇಕು. ಓಕೆ ನಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅಮ್ಮ ಇಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ತಂಗಿಗೆ ಒಳ್ಳೆ ಮದುವೆ ಮಾಡ್ಕೊಂಡು ನಮ್ಮ ತಂಗಿ ಚೆನ್ನಾಗಿರ್ಬೇಕು. ಹುಡುಗರಿಗೆ ಡ್ರಿಂಕ್ಸ್ ಅನ್ನೋದು ಎದುರುಗಡೆನೆ ಇರಬೇಕು. ನಮ್ಮ ಮೇಲೆ ಫುಲ್ಲು ಪಬ್ಬು ಇವು ಉಕ್ಕಾದ ಅದು ಇದೇನೇನೋ ನಮ್ಮ ಏರಿಯಾದಲ್ಲೇ ಓಪನ್ ಮಾಡಿಬಿಡ್ತೀವಿ. ನಾವು ಬಾರ್ ಓಪನ್ ಮಾಡ್ತೀವಿ. ಬಾರ್ ಓಪನ್ ಮಾಡ್ತೀರಾ? ಬಾರ್ ಓಪನ್ ಮಾಡಿ ನಮ್ಮ ಕಾಲೇಜಲ್ಲಿ ಇರೋರಿಗೆಲ್ಲ ಫ್ರೀಯಾಗಿ ಎಣ್ಣೆ ಕೊಡ್ತೀವಿ. ಫ್ರೀ ಎಣ್ಣೆ. ಅನಾಥಾಶ್ರಮಕ್ಕೆ ದಾನ ಮಾಡ್ಬೋದು. ಎಲ್ಲನೂ 1 ಕೋಟಿನ ದಾನ ಮಾಡ್ಬಿಡ್ತೀರಾ? ಅರ್ಧ ನಮ್ಗೆ. ಅರ್ಧ ಇಟ್ಕೊಂಡು ಏನ್ ಮಾಡ್ತೀರಾ? ಅರ್ಧದಲ್ಲಿ ಅರ್ಧ ಇಟ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಸ್ಪೆಂಡ್ ಮಾಡ್ತೀವಿ. ಅದೇ ಏನ್ ಸ್ಪೆಂಡ್ ಮಾಡ್ತೀರಾ ಅಂದಿದ್ ನಾನು. ಫಸ್ಟ್ ನೀವು ಕೊಡಿ, ಆಮೇಲೆ ನಾವು ಯೋಚನೆ ಮಾಡ್ತೀವಿ. ಇವಾಗ ಕೊಟ್ಟೆ ಅಂತ ಅನ್ಕೊಳ್ಳಿ, ನೀವು ಫಸ್ಟ್ ಹೇಳಿದ್ರೆ ನಾನು ಆಮೇಲೆ ಕೊಡ್ತೀನಿ ಅಂದೆ. ನೀವು ಕೊಡ್ರಿ, ಆಮೇಲೆ ನಾವು ಹೇಳ್ತೀವಿ ಯೋಚನೆ ಮಾಡಿ. ಅಲ್ಲ, ನೀವು 1 ಕೋಟಿಲಿ ಏನೇನ್ ಖರ್ಚು ಮಾಡ್ತೀರಾ ಅಂತ ನನಗೆ ಹೇಳಿದ್ರೆ ನಾನು 1 ಕೋಟಿ ಕೊಡ್ಬೋದು. 1 ಕೋಟಿ ಇಲ್ಲ, ಶಾಪಿಂಗ್ ಮಾಡ್ತೀನಿ. ಏನ್ ಶಾಪಿಂಗ್ ಮಾಡ್ತೀರಾ? ಬಟ್ಟೆ ಇಸ್ಕೊತೀನಿ, ಆಮೇಲೆ ಸ್ಲಿಪ್ಪರ್ಸ್ ಎಲ್ಲ ಇಸ್ಕೊತೀನಿ. ಒಟ್ನಲ್ಲಿ ಖರ್ಚು ಮಾಡ್ಬಿಡ್ತೀರಾ ತಾವು? ಸೇಮ್ ಫ್ರೆಂಡ್ಸ್ ಜೊತೆ ಸೇರೆಲ್ಲ ಶೇರಿಂಗ್. ಇವೆಲ್ಲ ಫ್ರೆಂಡ್ಸ್. ಇವಾಗ ನಾನು 1 ಕೋಟಿ ಕೊಡ್ತೀನಲ್ವಾ, ಅದ್ರಲ್ಲಿ ಮಾಡ್ತಾ ಇರ್ಬಿಡಿ. ನಮ್ ಜೊತೆ ಮಾತ್ರ ಖರ್ಚು ಈಸ್ಕೊಳ್ಳೋದೇ ಇಲ್ಲ, ಅಷ್ಟೊಂದು ಸ್ವಾಭಿಮಾನಿನ. ಅಟ್ಲೀಸ್ಟ್ ಈಸ್ಕೊಂಡು ಬಡವರಿಗಾರು ಕೊಡ್ಬೋದಲ್ವಾ? ಇಲ್ಲ, ನಾನು ದುಡ್ಡು ಬಿಟ್ಟು ನಾನು ಕೊಡ್ತೀನಿ. ನಿಮ್ ಕಾಸಲ್ಲೇ ಕೊಡ್ಬೇಕು ಅಂತ. ಬಾಳೆಹಣ್ಣು ತಿಂತೀವಿ. ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರಬೇಕು. ಸ್ವಲ್ಪ ನೀವು ಬಾಳೆಹಣ್ಣು ತೋರಿಸ್ತೀರಾ? ನಾನು ಏನೇನೋ ಮಾಡ್ತೀನಿ. ಏನೇನು ಅಂದ್ರೆ ಏನೇನ್ ಮಾಡ್ತೀರಾ? ನೆಕ್ಸ್ಟ್ ಕ್ವಶನ್, ಎಷ್ಟೇ ಕೋಟಿ ಕೊಟ್ರು ಈ ಕೆಲಸ ನಾನು ಮಾಡಲ್ಲ ಅಂದ್ರೆ ಯಾವ ಕೆಲಸ? ಬ್ರೋ, ಹೆಣ್ಮಕ್ಳು ತಂಟೆಗೆ ಹೋಗಲ್ಲ ಬ್ರೋ. ಹೆಣ್ಮಕ್ಳು ತಂಟೆಗೆ ಹೋಗಲ್ಲ. ಹೆಣ್ಮಕ್ಳು ತಂಟೆಗೆ ಮಾತ್ರ ಹೋಗಲ್ಲ ಬ್ರೋ. ಅದು ಬಿಟ್ಟು ಬೇರೆ ಯಾವ್ದನ ಇರಲಿ ಮಾಡಲ್ಲ. ಕಳ್ತನ ಮಾಡಲ್ಲ. ನೀವು ನಂಬಿಕೆ ದ್ರೋಹ ಮಾಡಲ್ಲ. ತಲೆ ಹೊಡೆಯೋದು. ಬಿಗ್ ಬಾಸ್ ಫ್ಯಾನ ನೀವೆಲ್ಲ? ತಲೆ ಹಿಡಿಯೋದು ಒಂದೇ, ಅದ್ ಮಾಡಲ್ಲ. ತಲೆ ಹಿಡಿಯೋದು ಒಂದೇ. ಫ್ರೆಂಡ್ಸ್ ಅಲ್ಲಿ ಇವ್ರ ಜೊತೆಗೆ ಅವ್ರೆ ಅಂತ ಇವ್ರಿಗೆ ಮಾತ್ರ ದ್ರೋಹಗಳು ಮಾಡಕ್ ಹೋಗಲ್ಲ ನಾವು ಯಾವಾಗಿದ್ರು. ಇವಾಗ ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟು ಇವ್ನು ನೋಡಿ ಅನ್ನೋದು ಮಾಡಲ್ಲ ನಾವೇನಿದ್ರು. ಅಷ್ಟೇ. ಬೇರೆ ಅವ್ರಿಗೆ ಕೊಡ್ಲಿ ಏನ್ ಮಾಡ್ಬೇಕೋ ಮಾಡ್ಬಿಡ್ತೀರಿ, ಹುಡುಗರ ಮೇಲೆಲ್ಲ ಮಾಡಲ್ಲ. ಬಡ್ಡಿಗೆ ಬಿಡಲ್ವಾ? ಲೆಕ್ಚರಿಂಗ್ ಅಂಡ್ ಟೀಚಿಂಗ್ ಅದಿಷ್ಟ ಇಲ್ಲ ನನಗೆ. ಟೀಚಿಂಗ್ ಮಾಡಬೇಕು ಆ ಫೀಲ್ಡ್ಗೆ ಹೋಗಲ್ಲ ಅಂತನಾ? ರೇಪ್ ಮಾಡಲ್ಲ. ಓಕೆ, ಅದ್ ನಮ್ಮ ಮೈಂಡ್ ಸೆಟ್ ಅಲ್ಲೂ ಬರಲ್ಲ, ಮಾಡಬಾರ್ದು. ಹುಡುಗರನ್ನ ಬಿಟ್ಕೊಡಲ್ಲ, ನಮ್ಮ ಫ್ರೆಂಡ್ಸ್ನ ಬಿಟ್ಕೊಡಲ್ಲ. ಜೀವಕ್ಕಿನ್ನ ಜಾಸ್ತಿ ಕಾಣಕ್ಕೆ ಚಿಕ್ಕು. ಸಿಗರೇಟ್ ಎಣ್ಣೆ ಹೊಡೆಯಲ್ಲ. ದುಡ್ಡು ಕೊಟ್ರಿ ಏನ್ ಕೆಲಸ ಬೇಕಾದ್ರೂ ಮಾಡ್ತೀರಾ? ಓಕೆ, ಅಪ್ಪ ಮನೆಗೆ ಹೋಗ್ತೀನಿ. 1 ಕೋಟಿ ಇರಲ್ವಾ ಅದ್ರಲ್ಲಿ? ಮನೆ ಕಟ್ಟಾಗದಾರ ಅವರು. ನಂದು ಅದೇ ಏನಾದ್ರೂ ಮಾಡ್ತೀರಾ? ಓಕೆ. ಮೋಸ ಮಾಡುವಂತ ಕೆಲಸ ಅಷ್ಟೇ, ಅದು ಮಾಡಲ್ಲ. ಮನೆ ಕೆಲಸ. ಆಕ್ಚುಲಿ ನೀವೊಬ್ರಿಗೆ ಆನ್ಸರ್ ಹೇಳಿದ್ದು. ಇಂಡಿಯಾಗ ನಿದ್ದೆ ಮಾಡಬೇಕು. ನನ್ನ ಕ್ವಶನ್ ಅದಲ್ಲ,
ಇವಾಗ ನಾನು ನಿಮಗೆ ಒಂದು ಅಷ್ಟು ಕೋಟಿ ಕೊಟ್ಬಿಟ್ಟು ಈ ಕೆಲಸ ಮಾಡು ಅಂತಂದ್ರೆ ಆ ಕೆಲಸ ನಾನು ಮಾಡಲ್ಲ ಅಂತ ಯಾವ ರೀತಿ ಯಾವ ಓದಲ್ಲ ಕೇಳಿದ್ರೆ ಓದಲ್ಲ. ಮತ್ತೆ ಇವಾಗ ಲಕ್ಷ ಕೊಟ್ಟು ಓದಿಸ್ತಾರೆ ಓದಲ್ಲ ಅಂತಿದ್ದೀರಾ? ಕೊಡ್ತಿಲ್ಲ ಅಣ್ಣ. ಮತ್ತೆ ಎಷ್ಟಕ್ಕ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಅಂದ್ರೆ ಈ ಡ್ರಗ್ಸ್ ಎಲ್ಲ ಇರ್ತೈತಲ್ಲ ಅಂತವೆಲ್ಲ ತಗೊಳಲ್ಲ. ಓಕೆ. ಮತ್ತೆ ತುಂಬಾ ಹೆಲ್ಪ್ ಮಾಡಕ್ ಹೋಗಲ್ಲ ಅಂತವಕ್ಕೆ. ಅಂದ್ರೆ ಏನೇ ಇದ್ರು ಒಳ್ಳೆ ಇದಕ್ಕೆ ಹೆಲ್ಪ್ ಮಾಡ. ತಲೆ ಹಿಡಿಯಲ್ಲ ನಾನು. ಓಕೆ. ನೀವು ಫ್ರೆಂಡ್ಸಿಗಂತೂ ಮೋಸನೇ ಮಾಡಲ್ಲ. ಕಸ ಗುಡ್ಸೋದು. ಮನೇಲಿ ಕಸ ಗುಡ್ಸಲ್ವಾ ನೀವಾಗಿದ್ರೆ? ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೂ ಕಸ ಗುಡ್ಸಲ್ವಾ? ಪಾತ್ರೆ ತೊಳೆಯಲ್ಲ, ಏನು ಮಾಡಲ್ಲ, ಮನೆ ಕೆಲಸ ಮಾಡಲ್ಲ ಒಟ್ಟಿನಲ್ಲಿ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಕೋಟಿ ಕೊಟ್ರು ಈ ತರ ಕೆಲಸ ನಾನು ಮಾಡಲ್ಲ ಅಂದ್ರೆ ಅದು ಯಾವ ಕೆಲಸ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವಾಗ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಚೇಂಜ್ ಆಗಬೇಕು, ಈ ತರ ರೂಲ್ಸ್ ಎಲ್ಲ ಇರಬಾರ್ದಿತ್ತು ಅಂದ್ರೆ ಅದು ಯಾವ ರೂಲ್ಸ್? ಯಾವ ರೂಲ್ಸು ಅಂದರೆ ಇದು ಕ್ಯಾಶ್ ಟು ಇನ್ಕಮ್. ಕ್ಯಾಸ್ಟ್ ಇನ್ಕಮ್ ಇರಬಾರ್ದಿತ್ತಾ? ಎಲ್ಲರೂ ಸಮಾನತೆ ನೋಡಬೇಕು, ಸಮಾನತೆ ನೋಡ್ಬೇಕು ಎಲ್ಲರೂ. ನಾನು ಒಂದು ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಮಾಡ್ಬೇಕಣ್ಣ. ಟೈಮಿಂಗ್ಸ್ ಚೇಂಜ್ ಮಾಡಬೇಕಾ? ಎಷ್ಟು ಗಂಟೆಗೆ ಇಡಬೇಕು? ಇವಾಗ ಮಧ್ಯಾಹ್ನ ಟೈಮಿಂಗ್ಸ್ ಇಟ್ಟಿದ್ದಾರಣ್ಣ, ಬೆಳಗ್ಗೆ ಟೈಮಿಂಗ್ಸ್ ಇಡೋದಕ್ಕೆ ಎಲ್ರಣ್ಣ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಮ್ಮ ಲೈಫಲ್ಲಿ ಅಕೌಂಟೆನ್ಸಿ ಇರಲೇಬಾರ್ದಿತ್ತು. ಮತ್ತೆ ಯಾಕೆ ಕಾಮರ್ಸ್ ತಗೊಂಡಿದ್ದೀರಾ? ಕಾಮರ್ಸ್ ಯಾಕೆ ತಗೊಳ್ಕೋದ್ರಿ? ನಾವು ಅನ್ಕೊಂಡ್ರಿ ಅವ್ರು ಎಲ್ಲರೂ ಹೇಳ್ತಿದ್ರು ಸ್ಕೂಲ್ ಟೈಮಲ್ಲಿ ಮ್ಯಾಥ್ಸ್ ಏನು ಬರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ತಗೊಂಡ್ರಿ. ನೋಡ್ದೆ ಎಲ್ಲ ಬಂದ್ಬಿಟ್ಟಿದೆ, ಇದಕ್ಕೆ ಡಬಲ್ ಆಗಿತ್ತು ಇದ್ರಲ್ಲಿ. ಇರಬಾರ್ದಿತ್ತು. ಸ್ಟ್ರಿಕ್ಟ್ ಆಗ್ಬೇಕು ಗುರು, ಸ್ಟ್ರಿಕ್ಟ್ ಆಗ್ಬೇಕು. ಸ್ಟ್ರಿಕ್ಟ್ ಆಗ್ಬೇಕು. ಇವಾಗೆಲ್ಲ ಕೆಟ್ಟ ಮಾತು ಮಾತಾಡಬಾರ್ದು, ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ ಇವಾಗೆಲ್ಲ. ಕಾಮಿಡಿ ಆಗವ್ರು ಎಲ್ಲರೂ. ಆದ್ರೆ ಸ್ಟ್ರಿಕ್ಟ್ ಆಗ್ಬೇಕು. ಟೀಚರ್ಸ್ ಒಬ್ರು ಸ್ಟ್ರಿಕ್ಟ್ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಇಷ್ಟೊಂದು ಒಳ್ಳೆ ಸ್ಟೂಡೆಂಟ್ಸ್ ಎಲ್ಲ ನೋಡೇ ಇಲ್ಲ ನಾನು. ಇವ್ರು ನೋಡಿ ನೀವೆಲ್ಲ ಕಲ್ತ್ಕೊಳ್ರಯ್ಯ. ಕ್ಯಾಶ್ ಬೇಸ್ ಸ್ಕಾಲರ್ಶಿಪ್ ನನಗೂ ಇದೆ ಇರೋದು. ಬಿಕಾಸ್ ನಂದು ಕ್ಯಾಶ್ ಬೇರೆ, ಅದಕ್ಕೆ ಅವಳು ಹೇಳ್ತಿದ್ದಾರೆ. ಇಲ್ಲ, ಎಷ್ಟೊಂದು ಜನಕ್ಕೆ ಸಿಕ್ಕಿಲ್ಲ, ಯಾಕಂದ್ರೆ ಬೇಕಾದವ್ರಿಗೆ ಸಿಗಲ್ಲ, ಬೇಡದಿದ್ದವ್ರಿಗೆ ಸಿಕ್ಕಿದ್ದವ್ರಿಗೆ ಸಿಕ್ಕಿದ್ರೆ ಅದು ಆಕ್ಚುಲಿ ಬಡವರು ಕೊಡ್ಬೇಕಾದೆಲ್ಲ ಕ್ಯಾಶ್ ನೋಟ್ ಕೊಡಬಾರ್ದು ಅಂತ ಅಲ್ವಾ? ನಿಮ್ದು ಸೇಮ್ ಅಂದ್ರೆ ಹಿಂಸೆ ಕೊಡ್ಬೋದು ಟೀಚರ್ಸ್ಗಳು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಯಾವ ವಿಷಯಕ್ಕೆ ಹಿಂಸೆ ಕೊಡ್ತಾರೆ ನಿಮ್ಗೆ? ಏನಂದ್ರೆ ಕಾಲೇಜ್ ರಜಾ ಹಾಕ್ದಾಗೆಲ್ಲ ಕೇಳಕ್ ಹೋಗ್ಬಾರ್ದು. ಓಕೆ. ಅದೊಂದು ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಅದೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ನಮ್ಮ ಹತ್ರ ಸುಮ್ನೆ ಬಂದ್ರ ಹಾಲ್ ಟಿಕೆಟ್ ಕೊಡ್ಬೇಕು, ಸುಮ್ನೆ ಕಳಿಸ್ಬೇಕು. ನಿಮ್ ಇಷ್ಟ ಅಂತ ಬಿಟ್ಬಿಡ್ಬೇಕು ನಿಮ್ನ. ನಮ್ಮನ್ನ ಬಿಡ್ಬೇಕು, ನಾವು ಅದೇ ರೀತಿಲೇ ಇರ್ತೀವಿ, ಅವ್ರ ತಕ್ಕಂತೆ ಇರ್ತೀವಿ. ಬಟ್ ಅವರು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಓಕೆನಾ? ಎಕ್ಸಾಮ್ ಇರಬಾರ್ದಿತ್ತು. ಅದೊಂದಿಲ್ಲ ಅಂದ್ರೆ ಇನ್ನೇನಿಲ್ಲ ಪ್ರಾಬ್ಲಮ್. ಪನಿಷ್ ಮಾಡ್ತಾರೆ ನೋಡಿ, ಫುಲ್ ಸ್ಟ್ರಿಕ್ಟ್ ಆಗಿ. ಆ ತರ ಮಾಡಬಾರ್ದು. ಸ್ಟ್ರಿಕ್ಟ್ ಆಗಿರ್ಬಾರ್ದು ಅಂದ್ರೆ ಸ್ಟ್ರಿಕ್ಟ್ ಆಗಿರ್ಬೇಕು, ಡಿಸಿಪ್ಲಿನ್ ಆಗೆಲ್ಲ ಇರೋವರೆಗೂ ಇರ್ಬೇಕು, ಜಾಸ್ತಿ ಇರಬಾರ್ದು. ಎಕ್ಸಾಮ್ ಇರಬಾರ್ದು. ಎಕ್ಸಾಮ್ ಟೆಸ್ಟ್ ಎಲ್ಲ ಏನೋ ಇರಬಾರ್ದು. ಜಸ್ಟ್ ಕಾಲೇಜಿಗೆ ಬರಬೇಕು, ಎಂಜಾಯ್ ಮಾಡಬೇಕು, ಮನೆಗೆ ಹೋಗ್ಬೇಕು ಅಷ್ಟೇ. ಎಕ್ಸಾಮ್ ಇರಬಾರ್ದು ಒಟ್ಟಿನಲ್ಲಿ. ನಮಗೆ ಪ್ರಿನ್ಸಿಪಲ್ಲೇ ಬೇಡ. ಯು ಆರ್ ಸಸ್ಪೆಂಡೆಡ್. ಅಯ್ಯೋ ಕೇಳಕ್ ಹೋಗ್ಬೇಡಿ, ಟೀಚರ್ ಮಕ್ಕ ನೋಡ್ಕೊಂಡು ಕುತ್ಕೋಬೇಕು ಹಿಂಗೆ. ಇನ್ನೇನ್ ನೋಡಕ್ಕಾಗುತ್ತೆ? ನಾನು ಮೊನ್ನೆ ರೀಸೆಂಟ್ ಆಗಿ ಸುಮ್ಮನೆ ಹಿಂಗೆ ಕೆಳಗೆ ನೋಡ್ತಿದ್ದೆ, ನಮ್ಮ ಟೀಚರ್ ಎದ್ದಾಳಮ್ಮ ಎಲ್ಲಮ್ಮ ಇದೆ ನಿಂಗೆ ಜ್ಞಾನ ಅಂತ ಹಿಂಗೆ ಕೇಳ್ತಿದ್ರು. ಕೂತ್ಕೊಂಡ್ರೆ ಕ್ಲಾಸಲ್ಲಿ ನಮ್ಮ ವುಮೆನ್ಸ್ ಕಾಲೇಜಲ್ಲಿ ಹಿಂಗೆ ಸ್ಟ್ರೈಟ್ ಆಗಿ ಟೀಚರ್ನೇ ನೋಡ್ಕೊಂಡೇ ಕೂತಿರ್ಬೇಕು. ಸ್ವಲ್ಪ ಫ್ರೀ ಬಿಡಬೇಕು, ಆ ಕಡೆ ಈ ಕಡೆ ತಿರ್ಗಕ್ಕೆ. ಸ್ವಲ್ಪ ಇವಾಗ ನಾವು ಡಿಗ್ರಿಗೆ ಬಂದಿದ್ದೀವಿ, ಸ್ವಲ್ಪ ಸ್ಕೂಲಲ್ಲಿ ಇರಬಾರ್ದು. CRs ಎಲ್ಲ ಮಾಡ್ಬಿಟ್ಟವ್ರೆ, ಡೋಂಟ್ ಟಾಕ್ ಅಂತ ಬಂದ್ಬಿಡ್ತಾರೆ. ಅದೆಲ್ಲ ಇರಬಾರ್ದು. ನಾನೇ CR ಆ ಕ್ಲಾಸಿಗೆ. ಯಾರು ಇವರೆಲ್ಲ? ಓ ಅದಕ್ಕೆ ಇವ್ರು ಬೇಜಾರು ಮಾಡ್ಕೊಂಡಿದ್ದು ನೀವು ಹೇಳ್ಬೇಕಾದ್ರೆ. ನಾನೇ CR ಆ ಕ್ಲಾಸಿಗೆ. ಸೊ ಅವರೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಲ್ಲ, CRನ ತುಳಿಬೇಕು ಅಲ್ಲ ಅಂತ. ಆಮೇಲೆ ಎಕ್ಸಾಮ್ಸ್ ಇರಬಾರ್ದು. ಕನ್ನಡ ಸರು ಪೊಯಮ್ನ ಹಾಡ್ ತರ ಓದ್ತಿರ್ತಾರೆ, ನಮಗೆ ನಗು ತಡ್ಕೊಳಕ್ಕಾಗಲ್ಲ. ಬಟ್ ಯಾರು ಕಂಟ್ರೋಲ್ ಮಾಡ್ಕೊಂಡು ಇರಬೇಕು. ನಾವು ನಗ್ತಿರ್ತೀವಿ ಆಲ್ರೆಡಿ, ಅವ್ರು ನಮ್ಮನ್ನ ನೋಡಿದ್ರು ನಿಲ್ಸಲ್ಲ. ಗಂಟ್ಲು ಹರ್ಕೊಂಡು ಪಾಠ ಮಾಡ್ತೀನಿ. ಏನಕ್ಕೆ ಮಾಡ್ತೀನಿ? ಯಾಕೆ ಮಾಡ್ತೀನಿ? ಎಜುಕೇಶನ್ ಸಿಸ್ಟಮೇ ಬೇಡ. ಎಜುಕೇಶನ್ ಬೇಡ ಅಥವಾ ಎಜುಕೇಶನ್ ಸಿಸ್ಟಮ್ ಬೇಡವಾ? ಸಿಸ್ಟಮ್ ಬೇಡ. ಎಕ್ಸಾಮ್ಸ್ ಎಲ್ಲ ಬೇಡ. ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಬೇಡ. ಓದ್ಬೇಕು, ಜ್ಞಾನ ಬೇಕು. ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಬೇಡ. ಹೆಂಗ್ ಮತ್ತೆ ಜ್ಞಾನ ಹೆಂಗ್ ಬರುತ್ತೆ ಟೆಸ್ಟ್ ಎಕ್ಸಾಮ್ಸ್ ಬರೀದೇ ಇದ್ರೆ? ಮೀನ್ಸ್ ಇಷ್ಟಪಟ್ಟು ಓದ್ಬೇಕು ಅಷ್ಟೇ ಹೊತ್ತು ಕಂಪ್ಯಾರಿಸನ್ ಫಸ್ಟ್ ಸೆಕೆಂಡ್ ಅವೆಲ್ಲ ಬೇಡ. ರ್ಯಾಂಕಿಂಗ್ ಎಲ್ಲ ಇರಬಾರ್ದು. ಅದೆಲ್ಲ ಇರಬಾರ್ದು. ನಿಮ್ಮ ಪ್ರಕಾರ ನಮ್ಗೆ ಎಷ್ಟು ನಾಲೆಜ್ ಇರಬೇಕು ಲೈಫ್ ನಡ್ಸಕ್ಕೆ ಅಷ್ಟಿದ್ರೆ ಸಾಕು. ಬುಕ್ಕಲ್ಲಿ ಇರೋದೆಲ್ಲ ಬೇಡ. ಅದೆಲ್ಲ ಬೇಡ. ಮೊಬೈಲ್ ತರಬಾರ್ದು ಅಂತಾರೆ, ತರಕ್ ಬಿಡಬೇಕು. ಮೊಬೈಲ್ನ ಕ್ಲಾಸ್ ತರಕ್ ಬಿಡಬೇಕು ಅಷ್ಟೇನಾ? ಮತ್ತೆ ಎಕ್ಸಾಮ್ಸ್ ಎಲ್ಲ ಇದ್ರು ಕಾಪಿ ಹೊಡೆಯಕ್ ಬಿಡ್ಬೇಕು. ಕಾಪಿ ಹೊಡೆಯಕ್ ಬಿಡ್ಬೇಕು, ಆ ತರ ರೂಲ್ಸ್ ಬರಬೇಕು. ಟೀಚರ್ ಹಂಗಿರ್ಬೇಕು. ಕ್ಲಾಸ್ ರೂಮಲ್ಲಿ ಟೀಚರು ಮಲ್ಗೋ ತರ ಇರಬೇಕು. ಅವ್ರು ಮಲ್ಗೋ ತರ ಇರ್ಬೇಕಾದ್ರೆ ನೀವು ಮಲ್ಕೊಳಕ್ ಬಿಡ್ಬೇಕು. ಎಕ್ಸಾಮ್ ಬರೀವಾಗ ಒಟ್ನಲ್ಲಿ ಕಾಪಿ ಮಾಡಕ್ ಬಿಡ್ಬೇಕು. ಪ್ರತಿಯೊಂದು ಮಕ್ಕಳಿಗೂ
ಅಂದ್ರೆ ಓದ್ಕೊಳ್ಳೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓದೋದ್ರಿಂದ ತುಂಬಾ ಪ್ರಾಬ್ಲಮ್ ಆದವ್ರಿಗೆ ತುಂಬಾ ಪ್ರಾಬ್ಲಮ್ ಅಂದ್ರೆ ಪಾಠ ಮಾಡ್ತಾರಲ್ಲ, ಪಾಠ ಮಾಡಿದ್ದು ಅರ್ಥ ಮಾಡ್ಕೊಂಡೇ ಇದ್ರೆ ಕ್ವಶನ್ ಕೇಳಕ್ ಭಯ ಆಗುತ್ತೆ. ಎಂತ ಟೈಮಲ್ಲಿ ಏನ್ ಮಾಡ್ಬೇಕು, ಮಕ್ಕಳಿಗೆ ಅರ್ಥ ಆಗಿರಲ್ವಲ್ಲ, ಅವ್ರು ಕೇಳಿದ್ರೆ ನಮ್ಗೆ ಕೇಳಕ್ ಆನ್ಸರ್ ಕೇಳಕ್ ಗೊತ್ತಾಗಲ್ಲ. ಆನ್ಸರ್ ನಿಂಗೆ ಅರ್ಥ ಆಗ್ಬೇಕು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಎಕ್ಸಾಮ್ ಟೈಮಲ್ಲೆಲ್ಲ ಡಿಸಿನ್ ಕಂಪ್ಲೀಟ್ ಅವರಂತೂ ಬರಲೇಬಾರ್ದು. ಟೀಚರ್ಸ್ ಇಲ್ಲದೆ ಇನ್ನೂ ಚೆನ್ನಾಗಿರುತ್ತೆ, ಆರಾಮಾಗಿ ಕಾಪಿ ಹೊಡಿಬೋದು. ಸ್ಟೂಡೆಂಟ್ಸ್ ನ ಕೂರಿಸ್ಬಿಟ್ಟು ಎಕ್ಸಾಮ್ ಬರೆಯಬೇಕು ಅಂತ ಅಟ್ಲೀಸ್ಟ್ ಒನ್ ಟೀಚರ್ ಇದ್ರೆ ಸಾಕು. ಇಬ್ಬಿಬ್ರು ಇರ್ತಾರೆ, ಇಬ್ಬಿಬ್ರು ಇರಲೇಬಾರ್ದು. ಒನ್ ಟೀಚರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಅಟ್ಲೀಸ್ಟ್ ಬೆಂಚಿಗೆ 3-4 ಜನ ಅಂತ ಇರ್ಬೇಕು, ಅವಾಗ ಇನ್ನೂ ಚೆನ್ನಾಗಿ ಕಾಪಿ ಹೊಡಿಬೋದು. ಒಂದು ಬೆಂಚಲ್ಲಿ 4-5 ಜನ ಕೂರಿಸ್ಬಿಟ್ಟು ಕಾಪಿ ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಭೇದ ಭಾವ ಮಾಡಬಾರ್ದು. ಫೇಲಿಯರ್ ಸ್ಟೂಡೆಂಟ್ಸ್, ಟಾಪ್ ಸ್ಟೂಡೆಂಟ್ಸ್ ಎಲ್ಲಾರನ್ನೂ ಒಂದೇ ರೀತಿ ನೋಡಬೇಕು ಅಂತ. ಅಣ್ಣ ನಾವು UKG ಇಂದ 10th ವರೆಗೂ ಬರೀ ಸ್ಕೂಲು ಅನ್ಕೊಂಡಿರ್ತೀವಿ. ಕಾಲೇಜಿಗೆ ಬಂದರೆ ಒಂಚೂರು ಫ್ರೀಡಮ್ ಅನ್ನೋದು ಇರಬೇಕಲ್ವಾ. ಒಂದು ದಿವಸ ಬಂಕು 2 ದಿವಸ ಬಂಕ್ ಹೊಡ್ಕೊಂಡು ಕೂತಿರ್ತೀವಿ. ಇವಾಗ ಟೀಚರ್ಸು ಬಂಕ್ ಇದು ಇವಾಗ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ಬಿಟ್ಟೈತೆ. TC ಕೊಡೋದು, ಇದು ಕೊಡ್ತೀನಿ, TC ಕೊಟ್ಬಿಡ್ತೀನಿ, ಆ ಟಿಕೆಟ್ ಕೊಡಲ್ಲ ನಿಮಗೆ, ಎಕ್ಸಾಮ್ ಕೂರ್ಸಕ್ಕೆ ಬಿಡೋದಿಲ್ಲ, 75% ಇದ್ದಿರಬೇಕು ಅಂತ ಹೇಳ್ತಾರೆ. ಹಂಗೆ ಹೇಳ್ತಾರೆ. ನಾವೇನ್ ಮಾಡೋಣ, ಫ್ರೀ ಬರ್ತಾರೆ ಇರಬೇಕು ಅಂತ ಅವರೇ ಟೀಚರ್ಸ್ ಹೇಳ್ತಾರಲ್ವಣ. 10th ಅಲ್ಲಿ ಕಾಲೇಜಿಗೆ ಬರ್ತೀವಿ, ಫ್ರೀ ಆಗಿರ್ಬೋದು ಅಂತ ಹೇಳ್ತಾರೆ. ಬಟ್ ಮಾಡ್ತೀವಿ, ಓದ್ತೀವಿ, ಅದಕ್ಕೇನಿಲ್ಲ ಅಂತ ಹೇಳೋದಿಲ್ಲ. ಒಂದು ಟೈಮ್ ಬೇಕಲ್ವಣ ನಮಗೂ. ಲೇಟ್ ಆಗಿ ಬಂದ್ರೆ ಗೇಟ್ ಮುಚ್ಚಿಬಿಡ್ತಾರೆ. ಗೇಟ್ ಮುಚ್ಚಬಾರ್ದು ಅಷ್ಟೇ. ನೀರ್ನೇ ಬರ್ತಾ ಇಲ್ಲ ಕಾಲೇಜಲ್ಲಿ. See you soon.